5 ದಶಕವಾದರೂ ಸಕ್ರಮವಾಗದ ಕೃಷಿ ಭೂಮಿ. ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟ ಜೆಡಿಎಸ್. 5 ದಶಕಗಳಿಂದ ಉಳುಮೆ ಮಾಡಿಕೊಂಡು ಅಡಿಕೆ, ತೆಂಗಿನ ತೋಟ ಬೆಳೆಸಿ ಬದುಕು ಕಟ್ಟಿಕೊಂಡಿರೋ ರೈತರಿಗೆ ಜಮೀನಿನ ಸಂಪೂರ್ಣ ಹಕ್ಕು ಸಿಕ್ಕಿರಲಿಲ್ಲ. ರೈತರು ಜಮೀನಿಗಾಗಿ ಹೋರಾಟ ಮಾಡ್ತಾ ಇದ್ದು, ರೈತರ ಪರವಾಗಿ ಇದೀಗ ಜೆಡಿಎಸ್ ಧ್ವನಿ ಎತ್ತಿದ್ದು ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ. ಹೌದು, ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬಂದಕುಂಟೆ ಗ್ರಾಮದ ಸರ್ವೆ ನಂಬರ್ 115, 116, 117 ಮತ್ತು 118ರಲ್ಲಿ ಒಟ್ಟು 113 ಎಕರೆ ಭೂಮಿಯನ್ನು ರೈತರಿಗೆ 1977ರಲ್ಲಿ ಮಂಜೂರು ಮಾಡಿಕೊಡಲಾಗಿತ್ತು. ಇನ್ನು ಮಂಜೂರಾದ ಭೂಮಿಯಲ್ಲಿ ರೈತರು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಜಮೀನಿನ ಖಾತೆ ಪಹಣಿ ರೈತರ ಹೆಸರಿನಲ್ಲಿ ಇದೆ. ಆದರೆ ಸಾಗುವಳಿ ಮಾತ್ರ ಸಕ್ರಮ ಆಗಿರಲಿಲ್ಲ. ಇದರಿಂದ ರೈತರು ಆತಂಕದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಹಲವು ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ಅಲ್ಲದೆ ಶಾಸಕ ಜಯಚಂದ್ರ ಅವರಿಗೆ ಮನವಿ ಸಲ್ಲಿಸಿದ್ರೂ ಇತ್ಯರ್ಥವಾಗಿಲ್ಲ. ಹೀಗಾಗಿ 5 ದಶಕಗಳ ಸಮಸ್ಯೆ ಇನ್ನೂ ಜೀವಂತವಾಗಿದ್ದು, ರೈತರ ಬೆಂಬಲಕ್ಕೆ ಇದೀಗ ಜೆಡಿಎಸ್ ನಿಂತಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ರೈತರ ಸಮಸ್ಯೆ ಆಲಿಸಿ ಆತ್ಮವಿಶ್ವಾಸ ತುಂಬಿದ್ದಾರೆ. ರೈತರನ್ನು ಒಗ್ಗೂಡಿಸಿ ಬೆಂಗಳೂರಿಗೆ ತೆರಳಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಸಿಎಂ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.